ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಆರೋಗ್ಯಕರವಾದ ಮೊಳಕೆ ಹೆಸರು ಕಾಳಿನ ಚಪಾತಿ ಮಾಡೋದು ತೋರಿಸ್ತಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಬೌಲ್ನಷ್ಟು ಹೆಸರು ಕಾಳನ್ನು ನೆನೆಸಿ 3 ದಿನ ಮೊಳಕೆ ಕಟ್ಟಿ ತಗೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೇನೆ 5 ರಿಂದ 6 ಹಸಿರು ಮೆಣಸಿನಕಾಯಿ ಹಾಗೂ 2 ಇಂಚು ಶುಂಠಿ, 2 ಗಡ್ಡೆ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ, ನಂತರ 1 ಸ್ಪೂನ್ ಜೀರಿಗೆ ಹಾಕಿ ಇದನ್ನು ರುಬ್ಕೊಳ್ಬೇಕು. ತುಂಬ ನೈಸಾಗಿ ಏನು ರುಬ್ಬೇಡಿ, ಸ್ವಲ್ಪ ತರಿಯಾಗಿರಲಿ. ನೋಡಿ ಈ ಥರ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಿದ್ದೀನಿ. ಮೊಳಕೆ ಹೆಸರು ಕಾಳು ತಿನ್ನೋದ್ರಿಂದ ಫೇಸ್ ಗ್ಲೋ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 2 ಬೌಲ್ ಗೋಧಿ ಹಿಟ್ಟು. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಹಿಟ್ಟಿಗೆ ಅದರ ತಕ್ಕ ಹಾಗೆ ಮಸಾಲೆ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ತಿದ್ದೀನಿ. ಮಾಮೂಲಿ ಚಪಾತಿ ಹಿಟ್ಟು ಕಲಿಸೋದಕ್ಕಿಂತ ಸ್ವಲ್ಪ ಮೆತ್ತಗಾಗಿ ಕಲಿಸ್ತಿದ್ದೀನಿ. ಹಾಗೆ ನೆಂದ ಹೆಸರು ಕಾಳು ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿದ ಹೆಸರು ಕಾಳು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಜಾರಲ್ಲೇ ಉಳಿದ ಇನ್ನು ಸ್ವಲ್ಪ ಮಸಾಲೆಗೆ ನೀರು ಹಾಕಿ ಈಗ ಮತ್ತೆ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ತಿದ್ದೀನಿ. ನೀರು ಬದಲು ಈ ಮಸಾಲೆ ನೀರನ್ನೇ ಹಾಕಿ ಕಲಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ನಾದಿ ನೋಡಿ ಈ ಥರ ಕಲಿಸ್ಕೊಳ್ಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕಿ 10 ನಿಮಿಷ ನೆನೆಯೋಕೆ ಬಿಡ್ತಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ. ಡೈಲಿ ಮೊಳಕೆ ಕಟ್ಟಿದ ಕಾಳುಗಳನ್ನು ತಿನ್ನೋದ್ರಿಂದ ಚರ್ಮ ಬೇಗ ಸುಕ್ಕಾಗೋದಿಲ್ಲ. 10 ನಿಮಿಷ ಆಗಿದೆ, ಹಿಟ್ಟು ನೆಂದಿದೆ. ಈ ಹೆಸರು ಕಾಳು ಮಸಾಲೆ ಚಪಾತಿನ ತೆಳ್ಳಗಾಗಿ ಲಟ್ಸ್ಕೊಳ್ಬಾರ್ದು. ಹಾಗಾಗಿ ಸ್ವಲ್ಪ ಹಿಟ್ಟನ್ನ ನೋಡಿ ಜಾಸ್ತಿನೇ ತೊಗೊಂಡಿದ್ದೀನಿ. ಮಾಮೂಲಿ ಉಳ್ಳೆಗಿಂತ ಸ್ವಲ್ಪ ದೊಡ್ಡದಾಗಿ ಉಳ್ಳೆ ತೊಗೊತಿದ್ದೀನಿ. ಹಾಗೂ ಹೆಸರು ಕಾಳು ತಿನ್ನೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗೋದಿಲ್ಲ. ಅಂಗೈ ಅಂಗಾಲು ಇದ್ದರೆ ಕಡಿಮೆ ಆಗುತ್ತೆ. ಈಗ ಪೌಡ್ರ್ ಹಿಟ್ಟಲ್ಲದ್ದಿ ಲಟ್ಸ್ಕೊಳ್ತಿದ್ದೀನಿ. ತುಂಬ ತೆಳ್ಳಗಾಗಿ ಲಟ್ಸ್ಕೊಳ್ಬಾರ್ದು, ದಪ್ಪಾಗಿರಬೇಕು. ಮಸಾಲೆ ಹಾಕಿರೋದ್ರಿಂದ ಬೇಯಿಸಿದಾಗ ಗಟ್ಟಿ ಅನಿಸುತ್ತೆ. ಹಾಗಾಗಿ ದಪ್ಪಗಾಗಿ ಲಟ್ಸ್ಕೊಳ್ತಿದ್ದೀನಿ. ನೋಡಿ ಇಷ್ಟು ದಪ್ಪಾಗಿರಬೇಕು. ಈಗ ಹಂಚು ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸೋಕೆ ಹಾಕ್ತಿದ್ದೀನಿ. ಚೆನ್ನಾಗಿ ಈ ಥರ ಹೊರಳಿಸಿ ಬೇಯಿಸ್ಬೇಕು. ಹೈ ಫ್ಲೇಮಲ್ಲಿ ಬೇಯಿಸಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ಚಪಾತಿ ದಪ್ಪಗೆ ಲಟ್ಸ್ತಿರೋದ್ರಿಂದ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ 2 ಬದಿ ಎಣ್ಣೆ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿ. ನನ್ನ ವಿಡಿಯೋನ ನೀವು ಇದೇ ಮೊದಲು ನೋಡ್ತಿದ್ದೀನಿ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಮೊದಲು ಬರುತ್ತೆ. 2 ಬದಿ ಬೆಂದಾಗಿದೆ, ತೆಗಿತಿದ್ದೀನಿ. ಈಗ ಮೊಳಕೆ ಹೆಸರು ಕಾಳು ಚಪಾತಿ ರೆಡಿಯಾಗಿದೆ. ಈ ಚಪಾತಿನ ಲಂಚ್ಗೆ ಹಾಗೂ ಡಿನ್ನರ್ಗೆ ಮಾಡಿ ಸೈಡ್ಸ್ ಹಾಗೂ ಯಾವುದಾದ್ರೂ ಕರಿಯೊಂದಿಗೆ ತಿನ್ನಿ. ನಾನಿಲ್ಲಿ ದಾಲ್ ಕಡಾಯಿ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ ಮುರಿದು ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಚಪಾತಿ. ಹಾಗಾದರೆ ನೀವು ಸಹ ಈ ಮೊಳಕೆ ಹೆಸರು ಕಾಳಿನ ಚಪಾತಿ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.